ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ವಿರಾಜಪೇಟೆಯಲ್ಲಿ ಸಂಸತ್ ಭವನದಲ್ಲಿ ನಡೆದ ಟಿಯರ್ ಗ್ಯಾಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಗಡಿಯಾರ ಕಂಬದ ಬಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಕಾಂಗ್ರೆಸ್ ವಕ್ತಾರರಾದ ಸಂಕೇತ್ ಪೋವಯ್ಯ ಇದೇ ಸಂದರ್ಭ ಮಾತನಾಡಿ, ದೇಶದ ಸಂಸತ್ ಭವನ ದೇಶದ ಆಡಳಿತ ವ್ಯವಸ್ಥೆಯನ್ನು ಪರಿಹರಿಸುವ ದೇವಾಲಯ. ಈ ನೂತನ ಸಂಸತ್ ಭವನದಲ್ಲಿ ದೇಶದ ಜನರ ಭವಿಷ್ಯದ ಹಿತರಕ್ಷಣೆ ಮಾಡಲು ಇರುವ ಕೇಂದ್ರ. ಸಂಸತ್ ಭವನಕ್ಕೆ ಸಂಸದರಲ್ಲದ ವ್ಯಕ್ತಿಗಳು ಒಳಗೆ ನುಸುಳಿ ಸಂಸದರನ್ನು ಹೆದರಿಸುವ ಮೂಲಕ ಪ್ರಪಂಚದ ಸುಮಾರು 200 ದೇಶಗಳು ನಮ್ಮನ್ನು ಕೆಟ್ಟ ಕಣ್ಣಿನಿಂದ ನೋಡುವಂತೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ. ಇವರನ್ನು ಸಂಪುಟದಿಂದ ಹೊರಗೆ ಇಟ್ಟು ಇವರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು. ಇಂತಹ ಸದಸ್ಯರು ದೇಶಕ್ಕೆ ಕಳಂಕಿತರು. ಇಂತಹವರನ್ನು ರಕ್ಷಿಸುವ ರಕ್ಷಣಾ ಮಂತ್ರಿ ಅಮಿತ್ ಶಾ ಇವರನ್ನು ಸಂಪುಟದಿಂದ ವಜಾಗೊಳಿಸಬೇಕು. ಅಲ್ಲದೆ ಭದ್ರತೆ ಒದಗಿಸಲು ವಿಫಲರಾದ ರಕ್ಷಣಾ ಸಚಿವ ಅಮಿತ್ ಶಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಪಡೆಯಬೇಕು ಎಂದು ತಿಳಿಸಿದರು. ಪ್ರತಾಪ್ ಸಿಂಹ ಅವರು ನಮ್ಮ ಸಮಸ್ಯೆಗಳಿಗೆ 2 ಅವಕಾಶ ಸಿಕ್ಕಿದಾಗಲೂ ಕೂಡ ಮೋದಿ ಅವರದೇ ಸರ್ಕಾರ ಇದ್ದರೂ ಕೂಡ ನಮ್ಮ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಗೆ ಮೈಸೂರು ಭಾಗಕ್ಕೆ ಬಂದಾಗ ಭಾವನಾತ್ಮಕವಾಗಿ ಮಾತನಾಡ್ತಕ್ಕಂಥದ್ದು, ಜಾತಿ ಮತ್ತು ಧರ್ಮದ ನಡುವೆ ವೈಷಮ್ಯ ತರ್ತಕ್ಕಂಥದ್ದು, ಸಮಾಜವನ್ನು ಒಡೆಯತಕ್ಕಂಥದ್ದು, ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಅಡಚಣೆ ಆಗ್ತಕ್ಕಂಥ ಕೆಲಸವನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸಮಸ್ಯೆಗಳನ್ನು ಇಲ್ಲಿನ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಏನು ಮೌನವ್ರತವನ್ನೇ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ಹೇಳ್ತಾನೆ ಬಂದಿದ್ದೇವೆ, ಇವರು ನಿಷ್ಕ್ರಿಯರು ಮಾತ್ರ ಅಲ್ಲ, ಅತ್ಯಂತ ಬೇಜವಾಬ್ದಾರಿ ಸಂಸದ ಅಂತ ಹೇಳ್ತಕ್ಕಂಥದ್ದು. ಅದನ್ನು ಅವರು ಏನು ಈ ಅನುಮತಿಯನ್ನು, ಈ ಪಾಸ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಬೇಜವಾಬ್ದಾರಿಯಲ್ಲಿ ಅದನ್ನು ಮಾಡಿದಂಥದ್ದು. ಮತ್ತು ಈ ಏನು ಸಾವಿರಾರು ಕೋಟಿ ಖರ್ಚು ಮಾಡಿ ಏನೋ ಹೊಸದಾಗಿ ಒಂದು ಸಂಸದ ಭವನವನ್ನು ಕಟ್ಟಿದ್ದಾರೆ, ಅಲ್ಲಿಗೆ ಭದ್ರತೆಯನ್ನು ಒದಗಿಸೋದಕ್ಕೆ ಈ ಏನು ಭಾರತೀಯ ಜನತಾ ಪಕ್ಷದ ಸರ್ಕಾರ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡಿ, ನೇರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ತನಿಖೆಗೆ ನೀವು ಆದೇಶ ಮಾಡಿದ್ದೀರಲ್ವಾ, ಪ್ರತಾಪ್ ಸಿಂಹ ಮೂಲ ಕಾರಣ ಅಲ್ವಾ, ಪ್ರತಾಪ್ ಸಿಂಹನನ್ನು ಬಂಧಿಸಿ. ಇವಾಗ ಪ್ರತಾಪ್ ಸಿಂಹನಿಂದ ನಿಮಗೇನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ನೈತಿಕತೆ ಇದ್ದರೆ ಪ್ರತಾಪ್ ಸಿಂಹನನ್ನು ಬಂಧಿಸಿ ಅವರನ್ನು ಏನು ಉಚ್ಚಾಟನೆ ಮಾಡ್ತಕ್ಕಂಥದ್ದು ಪಕ್ಷದಿಂದ ಆ ಕೆಲಸವನ್ನು ಮಾಡಿ, ಮತ್ತೆ ತನಿಖೆ ಮುಗಿಯೋ ತನಕ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಸವಲತ್ತನ್ನು ಸಿಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಂಡು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ ಮಾತನಾಡಿ, ವಿಧಾನಸೌಧ ಸಂಸತ್ ಭವನದಲ್ಲಿ ಒಂದು ಸೂಜಿಯನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಅಂಥದ್ದರಲ್ಲಿ ಮೈಸೂರು ಮತ್ತು ವಿವಿಧ ರಾಜ್ಯದ ಕೆಲವು ವ್ಯಕ್ತಿಗಳು ಸಂಸದ ಪ್ರತಾಪ್ ಸಿಂಹ ಅವರು ನೀಡಿದ ಪಾಸ್ ತೆಗೆದುಕೊಂಡು ಸಂಸತ್ ಭವನದ ಒಳಗೆ ನುಗ್ಗಿ ಈ ರೀತಿಯ ಕೃತ್ಯ ನಡೆಸಿದ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಇವಾಗ ಹೊಸ ಕಟ್ಟಡವನ್ನು ಕಟ್ಟಿದ್ದಾರೆ, ಅದರಲ್ಲಿ ಯಾವ ಬರೀ ಏನು ಅನಾಚಾರಕ್ಕೊಂದು ಕಾರಣವಾಗಿದೆ. ಯಾಕೆಂದರೆ ನಿನ್ನೆ ಎಷ್ಟೋ ಸಂಸತ್ ಸದಸ್ಯರು ಒಂದು ಮೀಟಿಂಗ್ ಮಾಡುವಾಗ ಒಂದು ಪರ್ಮಿಷನ್ ಯಾವುದೂ ಒಂದು ಇಲ್ಲದೆ ಒಂದು ಭದ್ರತಾ ವೈಫಲ್ಯದಿಂದ ಅವರು ಒಳ ನುಗ್ಗಿ ಅವರು ಒಂದು ಟಿಯರ್ ಗ್ಯಾಸ್ ಅನ್ನು ಸ್ಫೋಟಿಸಿದ್ದಾರೆ. ಅದರಿಂದ ಅದು ಖಂಡನೀಯ. ಪ್ರತಾಪ್ ಸಿಂಹ ಖಂಡನೀಯ. ನಮ್ಮ ನರೇಂದ್ರ ಮೋದಿ ಸರ್ಕಾರವು ಸಹ ವಜಾಗೊಳಿಸಬೇಕು. ಯಾಕೆಂದರೆ ಹೊಸದಾಗಿ ಕಟ್ಟಿರೋದ ಪಾರ್ಲಿಮೆಂಟ್, ಹಳೆ ಪಾರ್ಲಿಮೆಂಟ್ ಅಲ್ಲ, ಅದು ಯಾವ ಪದ್ಧತಿಯಿಂದ ಕಟ್ಟಿಲ್ಲ. ಅದರಿಂದ ಇವತ್ತು ಆಗಿದೆ ಅಂತ ನಾನು ಒತ್ತಾಯ ಮಾಡ್ತೀನಿ. ಪ್ರತಾಪ್ ಸಿಂಹ ರಿಜೈನ್ ಮಾಡಬೇಕು, ಮೋದಿ ಸರ್ಕಾರವನ್ನು ವಜಾಗೊಳಿಸಬೇಕು. ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಾಫಿ ಮಾತನಾಡಿ, ಇದೇ ಕ್ರೌರ್ಯವನ್ನು ಒಂದು ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದರೆ ಬಿಜೆಪಿ ಕಾರ್ಯಕರ್ತರು ವಿವಿಧ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು. ದೇಶದ ಭಕ್ತಿಯ ನಾಟಕವಾಡುವ ಇವರು ಡೋಂಗಿಗಳು. ಈ ಸಂದರ್ಭದಲ್ಲಿ ನಿದ್ದೆಗೆ ಜಾರಿದ್ದಾರೆಯೇ ಎಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ದೇಶದಲ್ಲಿ ನಡೆದಂತಹ ಕರಾಳ ದಿನ, ಯಾಕೆಂತ ಹೇಳಿದ್ರೆ
ಪಾರ್ಲಿಮೆಂಟ್ ಅಲ್ಲಿ ಅಟ್ಯಾಕ್ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ. ಬಿಜೆಪಿ ಅವರಿಗೆ ಅದು ಬಿಜೆಪಿಯ ಸಂಸದ ಪಾಸ್ ಕೊಟ್ಟ ಅಂತ ಹೇಳಿ ಅವರಿಗೆ ಬಹಳ ಸಸಾರವಾಗಿದೆ. ಅದು ಇನ್ ಕೇಸ್ ಯಾವ್ದಾದ್ರು ಒಂದು ಕಾಂಗ್ರೆಸ್ನ MP ಅಲ್ಲ ಇತರ ಪಕ್ಷಗಳ MP ಅವರು ಕೊಟ್ಟಿದ್ರೆ ನಿನ್ನೆಯಿಂದನೂ ಬಿಜೆಪಿ ಅವರು ಭರತನಾಟ್ಯ, ಯಕ್ಷಗಾನ, ರಸ್ತೆಯಲ್ಲಿ ಉರುಳಾಟ, ನರಳಾಟ ಎಲ್ಲ ಶುರುವಾಗ್ತಾ ಇತ್ತು. ಇವತ್ತು ಅವರೆಲ್ಲ ದೇಶಭಕ್ತರು, ಡೋಂಗಿ ದೇಶಭಕ್ತರು ಬಿಜೆಪಿ ಅವರು ಎಲ್ಲ ಆರಾಮಾಗಿ ಮನೇಲಿ ನಿದ್ರೆ ಮಾಡಿದ್ದಾರೆ. ಯಾರೋ ಅಮಾಯಕರು ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ ಅಂತ ಹೇಳಿ ಅವರವರಿಗೆ ಅವ್ರ ಮನಸ್ಸಿಗೆ ಸಮಾಧಾನ ತಗೊಳ್ತಾ ಇದ್ದಾರೆ. ಆದರೆ ನೈಜ ಭಾರತೀಯರಿಗಂತೂ ಅತ್ಯಂತ ಬೇಸರದಿಂದ ಇಷ್ಟು ಒಂದು ರಕ್ಷಣೆ, ದೇಶವನ್ನು ಆಳುವಂಥ 540 ಸಂಸದರು ಕೂರುವಂಥ ಈ ದೇಶದ ಇತಿಹಾಸವನ್ನು ಬರೀಬೇಕಾದಂಥ ಪಾರ್ಲಿಮೆಂಟ್ನಲ್ಲಿ ಅಟ್ಯಾಕ್ ನಡೆದರೆ ನಮ್ಮಂಥ ಸಾಧಾರಣ ವ್ಯಕ್ತಿಗಳಿಗೆ ಯಾವ ರಕ್ಷಣೆ ಈ ದೇಶದಲ್ಲಿ ಇವರಿಗೆ ಕೊಡಲಿಕ್ಕೆ ಸಾಧ್ಯ? ಆದ್ದರಿಂದ ಈ ರಕ್ಷಣೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಅವರು ಸಾಬೀತು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಮಾನ್ಯ ರಂಜಿ ಅವರು ಮಾತಾಡ್ತಾ ಹೇಳಿದ್ರು, ನಾವು ಒಂದು ಅಸೆಂಬ್ಲಿ ಒಳಗೆ ಒಂದು ಗ್ಯಾಲರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮೈನ ಸಂಪೂರ್ಣವಾಗಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯ ಮಾತನಾಡಿ, ಒಂದೆರಡು ದಿನಗಳಿಂದ ಚರ್ಚೆಗೆ ಕಾರಣವಾದ ಸಂಸತ್ನಲ್ಲಿ ಬೆದರಿಕೆ ದಾಳಿಯ ಬಗ್ಗೆ ವಿವಿಧ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸುದ್ದಿ ತುಂಬಾ ಬೇಸರ ತಂದಿದೆ. ಕೊಡಗಿಗೆ ಯಾವುದೇ ಅನುದಾನ ತರದೆ ಕೇವಲ ಚುನಾವಣೆ ಸಮಯದಲ್ಲಿ ಮಾತ್ರ ಕೊಡಗಿಗೆ ಭೇಟಿ ನೀಡಿ ಮೂಗಿಗೆ ಬೆಣ್ಣೆ ಸವರುವ ಪ್ರತಾಪ್ ಸಿಂಹ ನಮ್ಮ ಸ್ಥಳೀಯ ಶಾಸಕರು ಕಳೆದ 5 ತಿಂಗಳಲ್ಲಿ ಮಾಡಿದ ಕಾರ್ಯ ಇವರಿಗೆ 10 ವರ್ಷಗಳಲ್ಲಿ ಮಾಡಲು ಸಾಧ್ಯವಾಗಲಿಲ್ಲ. ಜನಗಳಿಗೆ ಜಾತಿಯ ವಿಷ ಬೀಜ ಬಿತ್ತುವುದು, ಮತೀಯ ಭಾವನೆಗಳನ್ನು ಕೆದಕುವುದು, ಜಾತಿ ಸಂಘರ್ಷ ಮಾಡುವುದು ಇವರ ಸಾಧನೆ. ಇವರ ಕೊಡುಗೆಗೆ ಯಾವುದೇ ಇರಲಿ, ಆದರೆ ಅದು ಶೂನ್ಯ ಎಂದರು. ಇತ್ತೀಚೆಗೆ ಬಂದ ಶಾಸಕರು ಮಾಡಿದ ಕಾಲು ಭಾಗದಷ್ಟು ಕೆಲಸ ಮಾಡಿಲ್ಲ. ಮುಂದಿನ ಚುನಾವಣೆಯಲ್ಲಿ ಕೊಡಗಿನ ಜನರೇ ಇವರಿಗೆ ತಕ್ಕ ಉತ್ತರ ನೀಡುತ್ತಾರೆ ಎಂದು ತಿಳಿಸಿದರು. ಮೈಸೂರು ಕ್ಷೇತ್ರ ಇವಾಗ ಒಂಥರದಲ್ಲಿ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಳ್ಳೆ ರೀಸನ್ಗೋಸ್ಕರ ಅಲ್ಲ, ಕೆಟ್ಟ ರೀಸನ್ಗೋಸ್ಕರ ಈ ಥರದ ಕೆಟ್ಟ ಒಂದು ಪೊಲಿಟಿಕ್ಸ್ ಮಾಡೋದು ನಿಲ್ಲಿಸಬೇಕು ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ. ಇನ್ಫ್ಯಾಕ್ಟ್ ನಾವು ಫೇಮಸ್ ಆಗಬೇಕು, ಡೆವಲಪ್ಮೆಂಟಿಗೆ ಆಗಬೇಕು, ಬೇರೆ ಬೇರೆ ವಿಚಾರಕ್ಕಾಗಬೇಕು. ಈ ಥರ ವಿಚಾರಕ್ಕೆ ನಾವು ಮೈಸೂರು ಕೊಡಗು ಅಂತ ನಮ್ಮ ಮುಖ್ಯ ವಾಹಿನಿಯಲ್ಲಿ ಬರೋದು ನಮಗೂ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಕೊಡಗವ್ರಿಗೂ ಇಷ್ಟ ಇಲ್ಲ, ಮಡಿಕೇರಿ ಮೈಸೂರವ್ರಿಗೂ ಇಷ್ಟ ಇಲ್ಲ. ಆದರೆ ನಮಗೆ ಯಾವ ಥರದಲ್ಲಿ ಬರಬೇಕು ಆ ಥರದಲ್ಲಿ ಬರದೆ ಇದು ಒಂದು ಕೆಟ್ಟ ಥರದಲ್ಲಿ ನಮ್ಮ ಕೊಡಗು ಮೈಸೂರನ್ನು ಬಿಂಬಿಸ್ತಾ ಇರೋದು. ಇದಕ್ಕೆ ರೀಸನ್ ಇರುವಂತಹ ನಮ್ಮ MP ಪ್ರತಾಪ್ ಸಿಂಹನವರು ಫಸ್ಟ್ ಅವ್ರನ್ನ ವಜಾ ಮಾಡಬೇಕು. ಮೊನ್ನೆ ತಾನೇ ಬೇರೆ ಒಂದು ಪಕ್ಷದ ಒಂದು ನಾಯಕಿನ ಅವರ ಒಂದು ಪಾಸ್ ಮಾಡಿ ಹೋಗಿದ್ದಕ್ಕೆ ವಜಾ ಮಾಡಿದ್ರು. ಇವಾಗ ಇಡೀ ಒಂದು ಪಾಸನ್ನೇ ಕೊಟ್ಟಿದ್ದಕ್ಕೆ ಇವ್ರನ್ನ ವಜಾ ಮಾಡ್ಲಿಕ್ಕೆ ಆಗೋದಿಲ್ವಾ? ವಜಾ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ. ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದ ಚಿಲ್ಲವಂಡ ಕಾವೇರಪ್ಪ ಮಾತನಾಡಿ, ಪ್ರತಾಪ್ ಸಿಂಹ ಅಂತವರನ್ನು ಕೊಡಗಿಗೆ ಸೇರಿಸಿದ್ದು ತಪ್ಪು. ಇಂತಹ ವ್ಯಕ್ತಿಗಳನ್ನು ಜೈಲಿಗೆ ಕಳುಹಿಸಬೇಕು ಎಂದು ತಿಳಿಸಿದರು. ನಮ್ಮ ದೇಶದ ಏನೊಂದು ಸಂಸತ್ ಭವನಗಳಿಗೆ ಅದಕ್ಕೆ ಒಂದು ದೊಡ್ಡ ದಾಳಿ ಆಯಿತು. ಈ ದಾಳಿ ಆದ ಸಂದರ್ಭದಲ್ಲಿ ಇವತ್ತಿಗೆ 20 ವರ್ಷ ಕಳೆಯಿತು. 20 ವರ್ಷ ಕಳೆದಂಥ ಸಂದರ್ಭ ನಿನ್ನೆಗೆ 22 ವರ್ಷ ಕಳೆಯಿತು. ಕಳೆದಂಥ ಸಂದರ್ಭದಲ್ಲಿ ಪುನಃ ನಿನ್ನೆ ದಿವಸ ಮತ್ತೆ ಕಳಿಸುವಂಥ ಒಂದು ಘಟನೆ ಕೂಡ ನಡೆಯಿತು. ಇದಕ್ಕೆ ಭಾರತೀಯ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸುತ್ತದೆ. ಸಂಸತ್ ಭವನದ ಮೇಲೆ ಏನೊಂದು ದಾಳಿ ನಡೆಯಿತು. ಪ್ರತಿಭಟನೆ ವೇಳೆ ಪ್ರತಾಪ್ ಸಿಂಹ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಲಾಯಿತು. ಪ್ರತಿಭಟನೆಯಲ್ಲಿ ಪುರಸಭೆ ಸದಸ್ಯರಾದ DP ರಾಜೇಶ್, ಮತೀನ್, ಮರ್ವಿನ್, ಲೋಬೋ, ರಕ್ಷಿತ್ ಚಂಗಪ್ಪ, ಗೋಪಾಲಕೃಷ್ಣ, ಜೋಕಿಂ, ಶಬೀರ್, ಕೋಲುಮಂಡ ರಫೀಕ್, ಮಹದೇವ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಸಂಸತ್ತಿನಲ್ಲೂ ರಕ್ಷಣೆ ಇಲ್ಲ, ಗಡಿಯಲ್ಲೂ ರಕ್ಷಣೆ ಇಲ್ಲ, ಸಂಸತ್ತಲ್ಲೂ ರಕ್ಷಣೆ ಇಲ್ಲ. ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಗಮನ ಸೆಳೆದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ. ಕರ್ನಾಟಕ ವಿಧಾನಸಭೆಯ ಅಧಿವೇಶನದಲ್ಲಿ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸದನದ ಪ್ರಶ್ನೋತ್ತರ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯಲಾಯಿತು. ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಾಕಿ ಉಳಿದಿರುವ 10 HP ವರೆಗಿನ ವಿದ್ಯುತ್ ಬಿಲ್ ಸಂಪೂರ್ಣ ಮನ್ನಾ ಮಾಡುವ ಬಗ್ಗೆ, ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವ ಸೋಲಾರ್ ಪಂಪ್ ಸೆಟ್ಗಳಿಗೆ ಅವಕಾಶ ಕಲ್ಪಿಸುವ ವ್ಯವಸ್ಥೆ ಹಾಗೂ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ವಿಶೇಷವಾದ ಗಮನ ಹರಿಸಲು ಸದನದಲ್ಲಿ ವಿಶೇಷ ಮನವಿ ಮಾಡಲಾಯಿತು. ಮಿನಿಸ್ಟರ್ಗೆ ಸನ್ಮಾನ್ಯ ಜಾರ್ಜ್ ಸಾಹೇಬರಿಗೆ ಕೇಳಿದ್ದೀನಿ, ಉತ್ತರನೂ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ,
ನಮ್ಮ ಕಾಫಿ ಬೆಳೆಗಾರರಿಗೆ ಬರ ಅಂತ ಏನು ನಮ್ಮ ಇಡೀ 5 ತಾಲೂಕಿಗೆ ಘೋಷಣೆ ಮಾಡಿದರೆ ಆ 5 ತಾಲೂಕಲ್ಲಿ ನಮ್ಮ ಕಾಫಿ ಬೆಳೆಗಾರರಿಗೆ ನೇರ ಸಹಾಯ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ನಮ್ಮಲ್ಲಿ 10 HP 10 HP ಮೋಟರ್ಸ್ ನ ನಮ್ಮ ಕಾಫಿ ಬೆಳೆಗಾರರು ಉಪಯೋಗಿಸ್ಕೊತಾ ಇದ್ದಾರೆ. ಅದರಲ್ಲಿ ಸ್ಟ್ಯಾಂಡಿಂಗ್ ಬಿಲ್ ಅಂತ ಏನು ನಮ್ಮ ಚೆಸ್ಕಾಂ ವತಿಯಿಂದ ಕೊಡ್ತಾ ಇದ್ರು 43 ಕೋಟಿ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂತ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಏನು ಅಧ್ಯಕ್ಷರೇ, ನಮ್ಮ ಕಾಫಿ ಬೆಳೆಗಾರರಿಗೆ ಅನುಕೂಲ ಮಾಡಕ್ಕಂತ ಪ್ರಯತ್ನ ಮಾಡಬೇಕು ಅಂತಂದ್ರೆ ಬರೀ ಇಂಟ್ರೆಸ್ಟ್ ನ ವಜಾ ಮಾಡೋದಕ್ಕಿಂತ ಪ್ರಿನ್ಸಿಪಲ್ ಅಮೌಂಟ್ ಸೇರಿ ಅದನ್ನ ವಜಾ ಮಾಡಿದ್ರೆ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಬರದ ಟೈಮಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಸನ್ಮಾನ್ಯ ಸಚಿವರಿಗೆ ಕೇಳ್ಕೊತೀನಿ. ಅದೇ ರೀತಿಲಿ ಇನ್ನೊಂದು ಪಾಯಿಂಟ್ ಅಧ್ಯಕ್ಷರೇ, ನಮಗೆ ಕಾಫಿ ಬೆಳೆಗಾರರಿಗೆ ಇಟ್ ಕಮ್ಸ್ ಅಂಡರ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್, ನಮಗೆ ಅವ್ರಿಗೆ ಸೋಲಾರ್ ಪಂಪ್ ಸೆಟ್ ಗೆ ಅವಕಾಶ ಮಾಡಿಕೊಟ್ರೆ ಕೃಷಿ ಇಲಾಖೆ ವತಿಯಿಂದನೂ ಆ ಬೇಸಿಗೆ ಟೈಮಲ್ಲಿ ನಾವೇನು ಬ್ಯಾಕಿಂಗ್ ಹೊಡಿತೀವಿ ಅವ್ರಿಗೆ ನಮ್ಮ ಕಾಫಿ ಬೆಳೆಗಾರರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಿಮಗೆ ಮುಖಾಂತರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷ. ಮಂತ್ರಿಗಳು. ಸಭಾಧ್ಯಕ್ಷರೇ, ಈಗಾಗಲೇ ಸರ್ಕಾರದಲ್ಲಿ ನಿರ್ಣಯವನ್ನು ಮಾಡಿದೀವಿ. ಕಾಫಿ ಬೆಳೆಗಾರರಿಗೆ 10 HP ತನಕ ಅವರು ಬಿಲ್ ಕಟ್ಟಬೇಕು DBT ಆಧಾರದ ಮೇಲೆ, ಮತ್ತೆ ನಾವು ವಾಪಸ್ ಅವರಿಗೆ ಕೊಡ್ತೀವಿ ಎಂಬ ತೀರ್ಮಾನವನ್ನು ಮಾಡಿದೀವಿ. ಅದೇ ತೀರ್ಮಾನ ಆದ್ಮೇಲೆ ಅವರಿಗೆ ಇದೊಂದು ಸೌಲಭ್ಯ ಸಿಕ್ಕುವುದು 31/7/2023. ಅದಕ್ಕಿಂತ ಮೊದಲು ಏನು ಬಾಕಿ ಇರ್ತದೆ ಅವ್ರ ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು. ಅದಕ್ಕೆ ನಾವೇನ್ ಮಾಡಿದ್ವಿ, ಮುಖ್ಯಮಂತ್ರಿಯೊಟ್ಟಿಗೆ ಡಿಸ್ಕಸ್ ಮಾಡಿದ್ವಿ. ಮುಖ್ಯಮಂತ್ರಿಯವರು ಅವ್ರ ಅಸಲು ಕಟ್ಟಿದರೆ ಬೇಕಾದ್ರೆ ನಾವು ಇಂಟ್ರೆಸ್ಟ್ ನ ಮಾಫಿ ಮಾಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಅಸಲನ್ನು ಮಾಫಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ ಮಾಡ್ತಾರೆ. ಈಗ ಇದೊಂದು ಒಳ್ಳೆ ನಿರ್ಧಾರ. ಬಿಲ್ ಕಟ್ಟಬೇಕಾಗಿಲ್ಲ. ಇದನ್ನ ಅರಿಯರ್ಸನ ಈವನ್ ನಾವು ಗೃಹಜ್ಯೋತಿ ಇದಕ್ಕೆ ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Woodlook Furnitures Interiors, Alvisal Tower near Karnataka Bank, Koinur Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, sidebox and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapoy, double cot, mattress, pillow, 2-door wardrobe, sidebox and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. Alvisal Tower near Karnataka Bank, Koinur Road, Madikeri. Mobile 9606-766-877. Woodlook Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards.
From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂಗಡಿ ಮಳಿಗೆ ಹರಾಜು ವಿಚಾರದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರನ್ನು ಕಡೆಗಣಿಸಲಾಗಿದೆ ಎಂಬ ವಿಚಾರ ಇಂದು ಪ್ರತಿಭಟನೆಯ ಸ್ವರೂಪ ಪಡೆದು ಆಡಳಿತಾಧಿಕಾರಿಗಳೊಡನೆ ಮಾತಿನ ಚಕಮಕಿ, ಗೇರವು ಹಾಕಿ ಧಿಕ್ಕಾರ ಕೂಗಿದ ಘಟನೆ ನಡೆದಿದೆ. ಸೋಮವಾರಪೇಟೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಭಾಗದ 60 ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಸಂಬಂಧಿಸಿದಂತೆ ಆಡಳಿತಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಹರಾಜಿಗೆ ಮುಂದಾಗಿರುವ ಬಗ್ಗೆ ಅಸಮಾಧಾನಗೊಂಡ ಸದಸ್ಯರು ಹರಾಜು ಪ್ರಕ್ರಿಯೆ ಮುಂದೂಡಿ ಹಾಗೂ ಸಭೆ ಕರೆಯಿರಿ ಎಂದು ಮನವಿ ಮಾಡಿದರೂ ಸ್ಪಂದಿಸಿದ ಆಡಳಿತಾಧಿಕಾರಿ ತಹಶೀಲ್ದಾರ್ ಎಸ್ಎನ್ ನರಗುಂದ ಅವರ ವಿರುದ್ಧ ಇಂದು ಬೆಳಗಿನಿಂದಲೇ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಡಳಿತಾಧಿಕಾರಿ ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದರು. 12 ಗಂಟೆಗೆ ಆಗಮಿಸಿದ ಆಡಳಿತಾಧಿಕಾರಿಯನ್ನು ಹಿಂದಿನ ಸಭೆಯಲ್ಲಿ ನಮ್ಮ ಅಭಿಪ್ರಾಯ ತಪ್ಪಾಗಿ ನಿರ್ಣಯ ಮಾಡಿದ್ದೀರಿ, ನಂತರ 2 ಸಭೆಗಳನ್ನು ಮುಂದೂಡಿದ್ದೀರಿ, ನಮ್ಮನ್ನು ಕಡೆಗಣಿಸಿ ಹರಾಜು ಕರೆದಿದ್ದೀರಿ, ಆದ್ದರಿಂದ ಹರಾಜು ಪ್ರಕ್ರಿಯೆ ಮುಂದೂಡಿ ತಕ್ಷಣ ಸಭೆ ಕರೆಯಿರಿ ಎಂದು ತಿಳಿಸಿದರು. ಇದಕ್ಕೆ ಆಡಳಿತಾಧಿಕಾರಿ ಪ್ರತಿಕ್ರಿಯಿಸಿ, ತಾನು ಸರಿಯಾಗಿಯೇ ಮಾಡಿದ್ದೇನೆ, ಹರಾಜು ಮುಂದೂಡುವ ಪ್ರಶ್ನೆಯೇ ಇಲ್ಲ ಹಾಗೂ ಸಭೆಯ ಅವಶ್ಯಕತೆಯೂ ಇಲ್ಲ, ನನ್ನಿಂದ ತಪ್ಪಾಗಿದೆ ಎನ್ನುವುದಾದರೆ ಮೇಲಧಿಕಾರಿಗಳಿಗೆ ದೂರು ನೀಡಿ ಎಂದಿದ್ದು ಪ್ರತಿಭಟನಾಕಾರರನ್ನು ಕೆರಳಿಸಿತು. ಈ ಸಂದರ್ಭ ವಾಹನವೇರಲು ಹೊರಟ ಅಧಿಕಾರಿಯ ವಾಹನಕ್ಕೆ ಅಡ್ಡ ನಿಂತು ಗೇರವು ಹಾಕಿ ಧಿಕ್ಕಾರ ಕೂಗಿದರು. ಈ ಸಂದರ್ಭ ಪಂಚಾಯಿತಿ ಆವರಣದಲ್ಲಿ ಒಂದಷ್ಟು ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಹಿಂತಿರುಗಿ ಬಂದ ನಂತರ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಸದಸ್ಯರು, ಸೆಪ್ಟೆಂಬರ್ 13ರ ಸಭೆಯಲ್ಲಿ ನಾವುಗಳು ಹರಾಜು ನಡೆಸುವಂತೆ ತಿಳಿಸಿಲ್ಲ, ಆದರೆ ನೀವು ನಿರ್ಣಯ ಕೈಗೊಂಡಿದ್ದೀರಿ. ನಂತರ 2 ಸಭೆಗಳಲ್ಲಿ ಹರಾಜಿನ ವಿಷಯವಿಟ್ಟು ನೀವು ಬಾರದೆ ಸಭೆ ಮುಂದೂಡಿದ್ದು ನಮ್ಮ ಗಮನಕ್ಕೆ ಬಾರದೆ ಏಕಾಏಕಿ ಹರಾಜು ಪ್ರಕಟಣೆ ನೀಡಿದ್ದೀರಿ. ಜನರಿಂದ ಆಯ್ಕೆಯಾಗಿರುವ ನಾವು ಇರುವುದು ಏತಕ್ಕೆ ಎಂದು ತೀವ್ರ ತರಾಟೆಗೆ ತೆಗೆದುಕೊಂಡರು. ಶಾಸಕರ ಸಮ್ಮುಖದಲ್ಲಿ ಸಭೆ ಕರೆಯಿರಿ ಎಂಬ ಒತ್ತಡಕ್ಕೆ ಮಣಿದ ಆಡಳಿತಾಧಿಕಾರಿಗಳು ಶನಿವಾರ ಸಭೆ ಕರೆಯುವುದಾಗಿ ತಿಳಿಸಿದರಾದರೂ ಈ ಬಗ್ಗೆ ಲಿಖಿತವಾಗಿ ನೀಡುವಂತೆ ಸದಸ್ಯರು ಪಟ್ಟು ಹಿಡಿದು ಒಂದಷ್ಟು ಕಾಲ ಮಾತಿನ ಚಕಮಕಿ ನಡೆಯಿತಾದರೂ ಶನಿವಾರ ಸಭೆ ನಡೆಸುವುದಾಗಿ ತಿಳಿಸಿ ಹೊರನಡೆದರು. ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಚಂದ್ರು, ಸಂಜೀವ, ಮೃತ್ಯುಂಜಯ, ಮೋಹಿನಿ, ಶಿಲಾಡಿ, ಜೀವನ್, ಮಹೇಶ್, ನಾಗರತ್ನ ಹಾಗೂ ಶುಭಕರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪೊಲೀಸ್ ವೃತ್ತ ನಿರೀಕ್ಷಕ ರಾಮಚಂದ್ರ ನಾಯ್ಕ್ ಮತ್ತು ಸಿಬ್ಬಂದಿಗಳು ಬಂದೋಬಸ್ತ್ ಕಲ್ಪಿಸಿದ್ದರು. ಮಾಡಿ ಅದನ್ನು ಪ್ರಾರಂಭಗೊಳ್ಳಿ, ನಮ್ಮ ಶಾಸಕರು ಬರಲಿ, ಜನ ಹಿತದೃಷ್ಟಿಯಿಂದ ನಾವೆಲ್ಲರೂ ಸಮ್ಮುಖದಲ್ಲಿ ಹರಾಜು ಮಾಡಲಿ. ಅದು ಬಿಟ್ಟು ಇವ್ರು ಏಕಾಏಕಿ ನಿರ್ಧಾರ ತಗೊಂಡು ಪೇಪರ್ಲಿ ನೋಟಿಸ್ ಹಾಕ್ಬಿಟ್ಟು ಹರಾಜು ಮಾಡಿದ್ರೆ ತುಂಬಾ ನೋವು ಹೋಗುತ್ತೆ ಅಂತ ನಮ್ಮ ಮನಸ್ಸಿದೆ. ದಯವಿಟ್ಟು ತಹಸೀಲ್ ಇವತ್ತು ಬರಲೇಬೇಕು, ಇಲ್ಲಾಂದ್ರೆ ಇಲ್ಲಿಗೆ ಮತ್ತೆ ಸಂಜೆ ಗಂಟೆ ಇಲ್ಲ ಕೂತಿರ್ತೀವಿ ನಾವು. ನಮ್ಮ ಕೇಳೋರು ಇರ್ತಾರಲ್ವಾ, ಜನರು ಕೇಳೋರು ನಾವು ಹೇಗೆ ಉತ್ತರ ಕೊಡೋದು? ಏನಂತ 11 ಸದಸ್ಯರನ್ನ ತಹಸೀಲ್ದಾರರು ಡಿಸ್ಕ್ವಾಲಿಫೈ ಮಾಡ್ಬಿಟ್ಟು ಈ ಹರಾಜು ಪ್ರಕ್ರಿಯೆ ಅವ್ರು ಮಾಡಲಿ. ಇಲ್ಲ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳ ನಮ್ಮ ಏನು ಸಲಹೆ ಉಂಟು ಊರಿನ ಹಿತದೃಷ್ಟಿಯಿಂದ, ನಮ್ಮ ಸಲಹೆ ಏನು ಉಂಟು ಹಿಂದೆ ಏನು ತಗೊಂಡಿದ್ದಾರೆ ಅದೇ ಸಲಹೆ ತಗೊಂಡು ಮುಂದಿನ ಒಂದು ತುರ್ತು ಸಭೆ ಕರೆದು ದಿನ ನಿಗದಿಪಡಿಸಿ ಶಾಸಕರ ಸಮ್ಮುಖದಲ್ಲಿ ಇವರು ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿ. ನಮ್ದು ಬೇರೆ ಏನಿಲ್ಲ, ನಾವು ಜನಪ್ರತಿನಿಧಿಗಳು ಹೌದಾ ಅಲ್ಲೋ ಅನ್ನೋದು ತಹಸೀಲ್ದಾರರು ನಮಗೆ ಹೇಳಬೇಕು. ನಾವು ಜನಪ್ರತಿನಿಧಿಗಳು ಆಗಿದ್ರೆ ನಮ್ಮ ಒಂದು ಗಮನಕ್ಕೆ ತರದೆ ಇವರು ಹರಾಜು ಪ್ರಕ್ರಿಯೆನ ಯಾವ ಥರ ಮಾಡಿದ್ರು ಅನ್ನೋದು ನಮಗೆ ಬೇಕು ಡೀಟೇಲ್ಸ್. ಊರೆಲ್ಲ ಗಬ್ಬೆದ್ದು ನಾರ್ತಾ ಉಂಟು. ನಾವು ಯಾರ ಹತ್ರ ಹೇಳೋಣ? ತಾಲೂಕು ದಂಡಾಧಿಕಾರಿಗಳು ಅವರು ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾವು ಆದಷ್ಟು ನಮ್ಮ ಕೈಲಿ ಆದಷ್ಟು ಸಿಬ್ಬಂದಿಗಳನ್ನ ಕರ್ಕೊಂಡು ಆದಷ್ಟು ನಾವು ಊರಿನ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇವರು ನಮ್ಮನ್ನ ಒಂದು ಮೆಂಬರ್ ಅನ್ನೋದೇ ಒಂದು ಸಾರ್ವಜನಿಕರಿಗೆ ಕೊಡೋ ಬೆಲೆ ಸದಸ್ಯರಿಗೆ ಕೊಟ್ಟಿಲ್ಲ ಅಂದಾಗ ನಾವು ಏನಕ್ಕೆ ಇರ್ಬೇಕು ಪಂಚಾಯತಿಲಿ? ಇವತ್ತೇ ತಹಸೀಲ್ದಾರ್ ನಮ್ಮ 11 ಜನನ ಡಿಸ್ಕ್ವಾಲಿಫೈ ಮಾಡಲಿ, ನಾವು ಆರಾಮ ನಾವೆಲ್ಲ ಹೋಗ್ತೀವಿ. ಇಲ್ಲ ನಾವು ಪಂಚಾಯತ್ ಸದಸ್ಯರು ಹೌದಾದ್ರೆ ಅದರ ಬಗ್ಗೆ ಹರಾಜು ಪ್ರಕ್ರಿಯೆಯನ್ನು ಮುಂದೂಡಿ ಮುಂದಿನ ದಿನ ನಿಗದಿಪಡಿಸಿ ಶಾಸಕರ ಸಮ್ಮುಖದಲ್ಲಿ ಡೇಟ್ ಫಿಕ್ಸ್ ಮಾಡಿ ಸಾರ್ವಜನಿಕರು ಅಲ್ಲ ಸರ್ ಇದು ಅಲ್ಲಲ್ಲ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೋಮವಾರಪೇಟೆ ಪಟ್ಟಣ ಪಂಚಾಯತಿ ಸೇರಿದ ಕ್ಲಬ್ ರಸ್ತೆ, ಜೇಪಿ ವೇದಿಕೆ, ಖಾಸಗಿ ಬಸ್ ನಿಲ್ದಾಣ ಒಟ್ಟು ಓದಿ ಹೇಳ್ತೀನಿ, ಒಟ್ಟು 60 ಮಳಿಗೆ ಹರಾಜು ಮಾಡಲು ದಿನಾಂಕ ನಿಗದಿಪಡಿಸುವ ಬಗ್ಗೆ ನೀವು ನಮ್ಮ ಮೆಂಬರ್ ಮುಂದೆ ಮಾತಾಡಿ ನಮ್ ತಪ್ಪು ಅನ್ಸಿದ್ರೆ ಈಗ ಇದಕ್ಕೊಂದು ಉತ್ತರ ಕೊಡಿ ಸರ್. ಯಾಕೆಂದ್ರೆ ನೀವು
ಪತ್ರಕರ್ತರನ್ನು ಕಡೆಗಣಿಸಿದಂಗಾಯ್ತು. ಶಕ್ತಿ ಬಂದ್ ಮಾಡಿ ತಹಸೀಲ್ದಾರ್ ಸೋಮಪೇಟೆ ಪಟ್ಟಣ ಬಂದ್ ಮಾಡ್ತಾರೆ. 11 ನೀವು ಸಿಒ ಕೂತ್ಬಿಟ್ಟು ಮುಂದೂಡು ಅಂತ ಹೇಳಿದ್ದಾರೆ. ನೀವಿರೋದಿಲ್ಲ ಅಂತ 2ನೇ ಮೀಟಿಂಗು DC ಕರೆದವರಿದ್ದೆ, ಸೆಕ್ರೆಟರಿ ಕ್ಯಾನ್ಸಲ್ ಮಾಡಿದ್ರು. ಮೀಟಿಂಗ್ಗೆ ಕರೀದೆ 11 ಸದಸ್ಯರನ್ನು ನೀವು ಡಿಸ್ಕ್ವಾಲಿಫೈ ಮಾಡಿ ನೀವು ಏಕಾಏಕಿ ಆಡಳಿತಾಧಿಕಾರಿಗಳು ಸೆಕ್ರೆಟರಿ ಸೇರಿ ಅರೆಸ್ಟ್ ಪ್ರಕ್ರಿಯೆ ಮಾಡಿದ್ದೀರಲ್ಲ, ಇದು ಯಾವ ನ್ಯಾಯ ಸರ್? ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ 275 ವಿಭಾಗ ಮೈಸೂರು ಮಂಗಳೂರು ಇಕನಾಮಿಕಲ್ ಕಾರಿಡಾರ್ ರಸ್ತೆಯನ್ನು 2 ಲೇನ್ಗಳಿಂದ 4 ಅಥವಾ 6 ಲೇನ್ಗಳಿಗೆ ಅಗಲೀಕರಣ ಮತ್ತು ಉನ್ನತೀಕರಣದ ಯೋಜನೆಗೆ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ಪರಿಸರ ವಿಮೋಚನಾ ಪತ್ರ ಪಡೆಯುವ ಸಲುವಾಗಿ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಸಮುದಾಯ ಭವನದಲ್ಲಿ ಸಾರ್ವಜನಿಕ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಉಲ್ಲಾಳ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗುಡ್ಡೆಹೊಸೂರು ಬಸವನಹಳ್ಳಿ ಭಾಗದ ನಿವಾಸಿಗಳು ಅಧಿಕಾರಿಗಳಿಗೆ ತಮ್ಮ ಅಹವಾಲು, ಸಲಹೆ, ಬೇಡಿಕೆ ಸಲ್ಲಿಸಿದರು. ಹೆದ್ದಾರಿ ನಿರ್ಮಾಣದಿಂದ ಎದುರಾಗಿರುವ ತೊಡಕುಗಳು, ಸಮಸ್ಯೆಗಳನ್ನು ತೋಡಿಕೊಂಡರು. ಸೂಕ್ತ ಪರಿಹಾರ ಒದಗಿಸಲು ಬೇಡಿಕೆ ಸಲ್ಲಿಸಿದರು. ಈ ಸಂದರ್ಭ ಮಾತನಾಡಿದ ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್ ಹೊಸ ಹೆದ್ದಾರಿ ನಿರ್ಮಾಣ ರೂಪುರೇಷೆ ಚಿತ್ರಣವನ್ನು ಸಭೆಗೆ ಒದಗಿಸಿದರು. ಈ ಸಭೆಯ ಚರ್ಚೆಗಳು, ನಿರ್ಣಯಗಳು ಅನುಪಾಲನೆ ಮಾಡಲಾಗುವುದು. NH ಹಾಗೂ NHAI 2 ಪ್ರತ್ಯೇಕ ಸಂಸ್ಥೆಗಳಾಗಿದ್ದು ಈ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ಪ್ರಸಕ್ತ ಹೊಸ ಹೆದ್ದಾರಿ ನಿರ್ಮಾಣ NHAI ಮೂಲಕ ಕೈಗೊಳ್ಳಲಾಗಿದ್ದು ಈ ಸಂಬಂಧ ಈ ಭಾಗದ ಪರಿಸರ ಅಧ್ಯಯನ, ಆಸ್ತಿಗಳ ಮೌಲ್ಯಮಾಪನ ಆಯಾ ವಿಭಾಗಕ್ಕೆ ಸಂಬಂಧಿಸಿದವರು ಪಡೆಯಲಿದ್ದಾರೆ. ಭೂ ಪರಿಹಾರ ಪಡೆದುಕೊಳ್ಳಲು ಬೇಕಾದ ಅಗತ್ಯ ದಾಖಲೆಗಳಿಗೆ ಸಂಬಂಧಿಸಿದಂತೆ ನ್ಯೂನತೆಗಳು ತಿದ್ದುಪಡಿಗೆ ತಹಶೀಲ್ದಾರ್ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ. ಅನಧಿಕೃತ ಕಟ್ಟಡಗಳ ತೆರವಿಗೆ ಜಿಲ್ಲಾಧಿಕಾರಿಗಳ ಅನುಸೂಚನೆಯಂತೆ ಅಗತ್ಯ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದರು. ಭೂಸ್ವಾಧೀನಾಧಿಕಾರಿ HN ಶಿವೇಗೌಡ ಮಾತನಾಡಿ, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಆಸ್ತಿಗಳ ವರ್ಗೀಕರಣ ಅನ್ವಯ ಮೌಲ್ಯ ನಿಗದಿಪಡಿಸಲಾಗುವುದು. ಮನೆಗಳು, ಕಟ್ಟಡಗಳ ಸ್ವರೂಪ ಪರಿವರ್ತಿತ ಕೃಷಿ ಭೂಮಿ, ಲೇಔಟ್, ಕೃಷಿ, ತೋಟಗಾರಿಕೆ, ಅರಣ್ಯ ಮರಗಿಡಗಳಿಗೆ ಪ್ರತ್ಯೇಕವಾಗಿ ದರ ನಿಗದಿಯಾಗಲಿದೆ. ಪರಿಸರ, ನದಿ ಮೂಲ, ಜಲಚರಗಳಿಗೆ ಧಕ್ಕೆಯಾಗದಂತೆ ಕಾಮಗಾರಿ ಕೈಗೊಳ್ಳಲಾಗುವುದು. ಈಗಾಗಲೇ ಈ ಭಾಗಕ್ಕೆ ಸರಿಸುಮಾರು 7.5 ಕೋಟಿಯಷ್ಟು ಪರಿಹಾರ ಒದಗಿಸಲಾಗಿದೆ. ಸಬ್ ರಿಜಿಸ್ಟ್ರಾರ್ ದರದನ್ವಯ ಮೌಲ್ಯ ಪರಿಗಣನೆಯಾಗಲಿದೆ. ಹೆದ್ದಾರಿಗೆ ಜಾಗ, ಮನೆ ಕಳೆದುಕೊಂಡವರಿಗೆ ಒದಗಿಸುವ ಪ್ರಮಾಣ ಪತ್ರ, ಇತರೆಡೆ ಜಾಗ ಖರೀದಿ ಸಂದರ್ಭ ಉಚಿತ ನೋಂದಣಿಗೆ ಸಹಕಾರಿಯಾಗಲಿದೆ. ತಮ್ಮ ಆಸ್ತಿಗಳ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶವಿದೆ ಎಂದು ತಿಳಿಸಿದರು. ಮೈಸೂರು ವಿಭಾಗದ ಹಿರಿಯ ಪರಿಸರ ಅಧಿಕಾರಿ BM ಪ್ರಕಾಶ್ ಮಾತನಾಡಿದರು. ಹೆದ್ದಾರಿ ಯೋಜನಾ ನಿರ್ದೇಶಕ ರಾಹುಲ್, ತಹಶೀಲ್ದಾರ್ ಕಿರಣ್ ಗೌರಯ್ಯ, ಕೊಡಗು ಪ್ರಾದೇಶಿಕ ಕಚೇರಿ ಪರಿಸರ ಅಧಿಕಾರಿ ರಘುರಾಮ್ ಸೇರಿದಂತೆ ಅಧಿಕಾರಿ ವರ್ಗ, ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಲ್ಯಾಂಡ್ ಸ್ಲೈಡಿಂಗ್ ಅಥವಾ ಬರಗಳನ್ನು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ, ಹಣ ಮಾಡೋದು ಮಾಜಿ ಸೈನಿಕರಾಗಿರೋದ್ರಿಂದ ನಿಮ್ಗೆ ಅದೊಂದು ಅರ್ಹತೆ ಇದೆ. ನಿಮಗೆ ಮಂಜೂರಾತಿ ಪಡೆಯುವ ಎಲ್ಲ ಅರ್ಹತೆ ಇದೆ. ನಾವು ಅರ್ಜಿ ಕೊಟ್ಟರೆ ಅದರ ಇದರ ಹೊರತಾಗಿನೂ ನಾವು ಕನ್ಸಿಡರ್ ಮಾಡ್ತೀವಿ. ನೀವು ಅದರ ಹೊರತಾಗಿ ಹಲವಾರು ಊರಿನ ಗಣ್ಯರು, ಊರಿನ ನಾಗರಿಕರೆಲ್ಲ ಮಾತಾಡಿದ್ದೀರಿ. ಈಗ ಜಮೀನಿನ ಯಾವುದಾದ್ರು ದಾಖಲಾತಿಗಳಲ್ಲಿ ತಿದ್ದುಪಡಿ ಅಥವಾ ಯಾವುದಾದ್ರೂ ತೊಂದರೆಗಳು, ಭೌತಿಕತೆಯಾಗಿ ಯಾವುದೇ ರೀತಿಯ ತೊಂದರೆ ಇದ್ದರೆ ನಾವು ತುರ್ತಾಗಿ ಅದನ್ನು ಮಾಡಿಕೊಡ್ತೇವೆ. ತಹಶೀಲ್ದಾರ್ ಇದ್ದಾರೆ, ನಾನು ಇದ್ದೇನೆ, ತುರ್ತಾಗಿ ಮಾಡಿಕೊಡ್ತೇವೆ. ಮತ್ತೆ ತಹಶೀಲ್ದಾರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ನಾವು ಹಲವಾರು ಬಸವನಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ತಿದ್ದುಪಡಿಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಯಾಕಂದರೆ ಭೂ ಪರಿಹಾರ ಪಡ್ಕೊಳ್ಳಿಕ್ಕೆ ಅವರಿಗೆ ಅಲ್ಲಿ ದಾಖಲಾತಿಗಳ ನ್ಯೂನತೆಗಳನ್ನು ತಿದ್ದುಪಡಿ ಮಾಡಲೇಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಅತ್ಯಂತ ತುರ್ತಾಗಿ ಬಸವನಹಳ್ಳಿ ವಿಲೇಜ್ ಇದಕ್ಕೆ ಸಂಬಂಧಪಟ್ಟ ಏನೇನು ದಾಖಲಾತಿ ನಮಗೆ ಏನಂದ್ರೆ ನಮ್ಮ ಡಾಕ್ಯುಮೆಂಟ್ಗೆ ಸೂಕ್ತ ಪರಿಹಾರ ಪ್ರಾಧಿಕಾರದಿಂದ
ಹಾನಿ ಸೈನಿಕರಿಗೆ ಸರ್ಕಾರಿ ಭೂಬಂಧವಾಗಿ ಮಾಡುವಂತೆ. ಮಾಸೀರ್ ಮೀನು ಸಂರಕ್ಷಿತ ಪ್ರದೇಶ ಕೊಪ್ಪ ಸಚಿವರಿಗೆ ಕಾವೇರಿ ನದಿಯಲ್ಲಿ ಮಾಸೀರ್ ಮೀನು ಸಂರಕ್ಷಿತ ಪ್ರದೇಶವೆಂದು ಘೋಷಣೆ ಆಗಿದೆ. ಅಲ್ಲಿ ಮಾಸೀರ್ ಮೀನನ್ನೇ ಒಂದು ಘೋಷಣೆ ಮಾಡಿದೆ. ಇದು ಅಮೂಲ್ಯವಾದ ಒಂದು ಮೀನು. ತಾವುಗಳು ಈ ದೊಡ್ಡ ಬ್ರಿಡ್ಜ್ ಕಟ್ಟುವಂಥ ಸಂದರ್ಭದಲ್ಲಿ ಈ ಮೀನುಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದಾಗಿರಬೇಕು. ನನ್ನ ತಂದೆ ಒಂದು ಶಿವಣ್ಣ ಅಂತೇಳಿ, ನನ್ನ ತಾಯಿ ಯೋಗೇಶ್ವರಿ ಅಂತೇಳಿ ನಾವು ಸುಮಾರು ವರ್ಷದಿಂದ ವಾಸ ಮಾಡ್ತಾ ಇದ್ವಿ. ಈಗ ಪ್ರಸ್ತುತ ನೀರು ಬಂದಾಗ್ಲಿಂದ ನಮ್ಮ ಮನೆ ಬಿದ್ದೋರು ಒಂದೇ ಉಳ್ಕೊಂಡಿರೋದು, ಸದ್ಯಕ್ಕೆ ಒಂದೇ ಬಂದಿದೆ. ಹಾಗಾಗಿ ಅಕ್ಕ ಕೊಟ್ಟಿರೋ ಒಂದೆರಡು ಮೂರು ಸೀಟಿಂದ ನಾವು ಸೈಡ್ ಹಾಕೊಂಡಿದ್ವಿ ಸರ್ ಫ್ರೆಂಡಲ್ಲಿ. ಊರಿನ ನಾಗರಿಕರು ಇಲ್ಲಿ ವೇದಿಕೆಯಲ್ಲಿ ತಮ್ಮಗಳ ಡೌಟ್ಸ್ ಇದೆ, ಅಹವಾಲುಗಳಿದೆ, ಎಲ್ಲವನ್ನು ಹಂಚಿಕೊಂಡಿದ್ದೀರಿ. ವಿವಿಧ ರಾಷ್ಟ್ರೀಯ ಹೆದ್ದಾರಿ 275ರ ಉತ್ತರದ ಭಾಗವಾಗಿ ಈ ಒಂದು ಪರಿಸರ ವಿಮೋಚನಾ ಪತ್ರ ಪಡೆದಿರ್ತಕ್ಕಂಥ ಆಫೀಸ್ನಲ್ಲಿ ತಮ್ಮೆಲ್ಲರ ಒಂದು ಪಬ್ಲಿಕ್ ಅಹವಾಲನ್ನು ನಾವು ತಗೊಳ್ಳಿಕ್ಕೋಸ್ಕರ ತಮ್ಮ ಅನಿಸಿಕೆಗಳನ್ನು, ತಮ್ಮ ಆಕ್ಷೇಪಣೆಗಳನ್ನು ದಾಖಲು ಮಾಡಿಕೊಳ್ಳಿಕ್ಕೋಸ್ಕರ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಅನೇಕ ಅನಿಸಿಕೆ ಕೆಲವೊಂದುಗಳು ತುಂಬಾ ಮೌಲ್ಯಯುತವಾದಂತಹ ಸಲಹೆಗಳನ್ನು ಕೊಟ್ಟಿದ್ದೀರಿ. ನಾವು ಖಂಡಿತ ನಾವು ಅದನ್ನ ನಮ್ಮ ನಿಜ ದೃಷ್ಟಿಯಲ್ಲಿ ನಾವು ಆಟ ಪಡ್ಕೊತೇವೆ. ಮುಖ್ಯವಾಗಿ ಗಣೇಶ್ ಅವರು ಕೆಲವೊಂದನ್ನ ನಮ್ಗೆ ಹೇಳಿದ್ರು. ಅವರು ಈಗಾಗಲೇ ನಮ್ಮ ಕಚೇರಿ ಇದೀರ ಗಣೇಶ್ ಅವರು ಅಂತ. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಞಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs. Gives you treasured memory. Sharda Jewelers. Silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು.
ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ 2023-24ನೇ ಸಾಲಿನ ಪಂಚಾಯಿತಿ ನಿಧಿಯಿಂದ ದುಬಾರೆ ಜಂಕ್ಷನ್ ಮತ್ತು ಹೊಸಪಟ್ಟಣದಲ್ಲಿ ತಲಾ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಹೈಟೆಕ್ ಬಸ್ ತಂಗುದಾಣಗಳನ್ನು ಉದ್ಘಾಟಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರುಗಳು ನೂತನ ತಂಗುದಾಣಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ, ಗ್ರಾಮಸ್ಥರ ಬಹು ವರ್ಷಗಳ ಬೇಡಿಕೆ ಇಂದು ಸಾಕಾರಗೊಂಡಿದೆ. ಈ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಹಾಗೂ ಗಿರಿಜನ ಹಾಡಿ ನಿವಾಸಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕಾರ್ಮಿಕ ವರ್ಗಕ್ಕೆ ಉಪಯೋಗವಾಗುವ ನಿಟ್ಟಿನಲ್ಲಿ ಹೈಟೆಕ್ ತಂಗುದಾಣ ನಿರ್ಮಿಸಲಾಗಿದೆ. ಹೊಸಪಟ್ಟಣದಲ್ಲಿ ಮರಗಳ ಅಡಿಯಲ್ಲಿ ನಿಂತು ಬಸ್ಗೆ ಕಾಯಬೇಕಾಗಿದ್ದ ಪರಿಸ್ಥಿತಿ ದೂರವಾಗಿದೆ. ಎಲ್ಲರೂ ಕೂಡ ತಂಗುದಾಣದಲ್ಲಿ ಶುಚಿತ್ವ ಕಾಪಾಡುವಂತೆ ಮನವಿ ಮಾಡಿದರು. ಗ್ರಾಮ ಪಂಚಾಯತಿ ವತಿಯಿಂದ ನಾವು ನಂಜನಪಟ್ಟ ಭಾಗಕ್ಕೆ ವಾರ್ಡಿಗೆ ಬರುವಂತಹ ದುಬಾರೆ ಪ್ರವಾಸ ತಾಣದ ಮುಖ್ಯ ಬೀದಿಯಲ್ಲಿ ಹಾಗೂ ಕಾವೇರಿ ಕಾಲೋನಿ ಹಾಗೂ ದುಬಾರೆ ಭಾಗದ ಜನರ ಬಹುದಿನದ ಇದೊಂದು ಬಸ್ ನಿಲ್ದಾಣ ಬೇಕಿತ್ತಂತೇಳಿ ಕಳೆದ ಬಾರಿ ನಮಗೆ ಒಂದು ಮನವಿಯನ್ನು ಕೂಡ ಕಾವೇರಿ ಕಾಲೋನಿ ಜನರು ಹಾಗೂ ದುಬಾರೆ ಭಾಗದ ಈ ನಿವಾಸಿಗರು ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಆ ಬೇಡಿಕೆಯ ಮುಖಾಂತರ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸರ್ವ ಸದಸ್ಯರ ಸಹಕಾರ, ಅಧಿಕಾರಿಗಳ ಸಹಕಾರದಿಂದ ಇವತ್ತು ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಯ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ RK ಚಂದ್ರ ಅವರು ಬೇಡಿಕೆ ಈಡೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರು, ಈ ಭಾಗದ ಒಂದು ಮಂಡಳ ಪಂಚಾಯಿತಿಯ ಮಾಜಿ ಸದಸ್ಯರು ಆದಂಥ ಕುಯ್ಮಡಿ ಗಣಪತಿರವರು, ಕಾವೇರಿ ಕಾಲೋನಿಯ ನಾಯಕರಾದಂಥ ಕಾಳಯ್ಯನವರು, ಮಾದಿಯವರವರು ಹಾಗೂ ಜಮಾಯಿತ್ ಸಮಿತಿಯ ಅಧ್ಯಕ್ಷ ಅಮೀರ್ ಅವರು, ಅಬ್ದುಲ್ ಕಾಕರ್ ಅವರು ಎಲ್ಲ ಈ ಭಾಗದ ಸಮ್ಮುಖದಲ್ಲಿ ಇವತ್ತು ನೆರವೇರಿಕೆ ಮಾಡಿದ್ದೇವೆ. ಯಾಕಂತೇಳಿದರೆ ಇವತ್ತು ದುಬಾರೆ ಪ್ರವಾಸ ತಾಣ ರಾಜ್ಯ ವಿದೇಶದಿಂದ ಬರುವಂಥ ಪ್ರವಾಸಿಗರಿಗೂ ಕೂಡ ಈ ಬಸ್ ಸ್ಟ್ಯಾಂಡು ಉಪಯೋಗ ಆಗಲಿದೆ. ಅದೇ ರೀತಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಇಲ್ಲಿನ ಹೆಚ್ಚಿನ ಕಾಲೋನಿ ಹಾಗೂ ದುಬಾರೆ ಭಾಗದಲ್ಲಿ ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಸಾಕಷ್ಟು ಮಳೆಯಿಂದಾಗಿ ವೆಟ್ಟ ಹಾಕ್ಕೊಂಡು ಹೋಗ್ತಿದ್ರು, ಯೂನಿಫಾರ್ಮ್ ಎಲ್ಲ ಚೇಂಜ್ ಆಗ್ತಿತ್ತು. ಆ ಒಂದು ಕಷ್ಟವನ್ನು ನೋಡಿ ಇವತ್ತು ನಾವೆಲ್ಲ ದೃಷ್ಟಿಯಿಂದ ಮಾಡಿದ್ದೇವೆ. ಇದನ್ನು ಎಲ್ಲ ಈ ಭಾಗದ ಜನರು ಶುಚಿತ್ವವಾಗಿ ಇಟ್ಟುಕೊಂಡು ಒಂದು ಮಾದರಿ ಬಸ್ ಸ್ಟ್ಯಾಂಡ್ ಆಗಿ ಮಾದರಿ ಗ್ರಾಮ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಾ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ PN ಕುಸುಮ, ಸದಸ್ಯರಾದ MM ಲೋಕನಾಥ್, RK ಚಂದ್ರ, ಮಾವಜಿ ರಕ್ಷಿತ್, ಗಿರಿಜಮ್ಮ, SM ಸಮೀರ, JT ಜಾಜಿ, ಕಾರ್ಯದರ್ಶಿ ಶೇಷಗಿರಿ ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಮುಖಾಂತರ ಏನು ಓಪನ್ ಮಾಡ್ತಿದೆ ಸದಸ್ಯ ಅನುಕೂಲಕರ ಎಲ್ಲ ಉಪಯುಕ್ತ. ಮಡಿಕೇರಿಯಲ್ಲಿ ಲೆದರ್ ಬಾಲ್ T20 ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ. ವೈಲ್ಡ್ ಮಾಸ್ಟರ್ಸ್ ಕೊಡಗು ವತಿಯಿಂದ ಜನವರಿ 2ನೇ ವಾರದಲ್ಲಿ 4ನೇ ವರ್ಷದ ಲೆದರ್ ಬಾಲ್ T20 ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ನಡೆಯಲಿದೆ ಎಂದು ಸಂಸ್ಥೆಯ ಸಹ ಕಾರ್ಯದರ್ಶಿ ಪುದಿನೆರವನ ರಿಷಿತ್ ಮಾದಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ IPL ಮಾದರಿಯ T20 ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ನಡೆಯಲಿದ್ದು, ಪ್ರತಿ ವರ್ಷದಂತೆ ಈ ಬಾರಿಯೂ ವಿಭಿನ್ನ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ವಿಜೇತ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 60,000 ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು. ಅಲ್ಲದೆ ವೈಯಕ್ತಿಕ ಮ್ಯಾನ್ ಆಫ್ ದಿ ಸೀರೀಸ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ವಿಕೆಟ್ ಕೀಪರ್, ಎಮರ್ಜಿಂಗ್ ಪ್ಲೇಯರ್ನಂತಹ ಹಲವು ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು. ತಂಡದಲ್ಲಿ 9 ಕ್ರೀಡಾಪಟುಗಳು ಕಡ್ಡಾಯವಾಗಿ ಜಿಲ್ಲೆಯವರಾಗಿರಬೇಕು. ಮತ್ತಿಬ್ಬರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಆಟಗಾರರನ್ನು ಸೇರಿಸಿಕೊಳ್ಳಬಹುದಾಗಿದೆ. ಕೊಡಗಿನಲ್ಲಿ ಈ ರೀತಿಯ ಪ್ರಯತ್ನ ಪ್ರಥಮವಾಗಿದ್ದು, ಉತ್ತಮ ತಂಡಗಳು ಬರುವ ವಿಶ್ವಾಸವಿದೆ ಎಂದರು. ವೈಲ್ಡ್ ಮಾಸ್ಟರ್ಸ್ T20ಯಲ್ಲಿ 4ನೇ ಆವೃತ್ತಿಯಲ್ಲಿ 8 ಫ್ರಾಂಚೈಸಿ ತಂಡಗಳು ಭಾಗವಹಿಸಲಿದ್ದು,
ಕೊಡಗಿನ ಕಿರಿಯ ಮತ್ತು ಹಿರಿಯ ಪ್ರತಿಭೆಗಳಿಗೆ ಇದೊಂದು ಉತ್ತಮ ಅವಕಾಶವಾಗಲಿದೆ. ಈಗಾಗಲೇ ಆನ್ಲೈನ್ನಲ್ಲಿ ಪ್ಲೇಯರ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿದ್ದು, ಆಟಗಾರರ ಹೆಸರನ್ನು ನೋಂದಾಯಿಸಿಕೊಳ್ಳಲು ಡಿಸೆಂಬರ್ 27 ಕೊನೆಯ ದಿನವಾಗಿದೆ. ಡಿಸೆಂಬರ್ 30ರ ಒಳಗೆ ತಂಡಗಳ ಹರಾಜು ಪ್ರಕ್ರಿಯೆ ನಡೆಯಲಿದ್ದು, ಹೊಸದಾಗಿ ಬರುವ ಫ್ರಾಂಚೈಸಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕುಟ್ಟನ ಪ್ರಶಾಂತ್ 7019671130, ರಿಷಿತ್ ಮಾದಯ್ಯ 9972376151, ಪ್ರಿನ್ಸ್ ಕುಶಾಲಪ್ಪ 8660723170 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ರಿಷಿತ್ ಮಾದಯ್ಯ ತಿಳಿಸಿದರು. ಕೊಡಗಿನಲ್ಲಿ ಲೆದರ್ ಬಾಲ್ ಪಂದ್ಯಾವಳಿಯನ್ನು ನಡೆಸಲು ಉತ್ತಮವಾದ ಮೈದಾನದ ಕೊರತೆ ಇದೆ. ಯುವ ಪ್ರತಿಭೆಗಳಿಗೆ ಅಭ್ಯಾಸ ಮಾಡಲು ಸುಸಜ್ಜಿತ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಶಾಸಕರು ಈ ಬಗ್ಗೆ ಗಮನಹರಿಸಿ ಉತ್ತಮ ಕ್ರೀಡಾಂಗಣವನ್ನು ಕಲ್ಪಿಸಿಕೊಡುವಂತೆ ಮನವಿ ಮಾಡಿದರು. ವೈಲ್ಡ್ ಮಾಸ್ಟರ್ಸ್ ಕೊಡಗು ತಂಡದ ಅಧ್ಯಕ್ಷರಾದ ರವಿ ಕಿರಣ್ ರೈ ಮಾತನಾಡಿ, ವೈಲ್ಡ್ ಮಾಸ್ಟರ್ಸ್ ಮೊದಲ ವರ್ಷದ ರಾಜ್ಯ ಮಟ್ಟದ ಲೆದರ್ ಬಾಲ್, 2ನೇ ವರ್ಷದ ರಾಷ್ಟ್ರ ಮಟ್ಟದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿ ಗಮನ ಸೆಳೆದಿದೆ. 3ನೇ ವರ್ಷ ಲೆದರ್ ಬಾಲ್ T10 ಪ್ರೀಮಿಯರ್ ಲೀಗ್ ಅನ್ನು ಪರಿಚಯಿಸಿದೆ ಎಂದರು. ಪಂದ್ಯಾವಳಿಗಳಲ್ಲಿ ರಾಜ್ಯದ ಪ್ರತಿಷ್ಠಿತ ಕ್ಲಬ್ಗಳು ಪಾಲ್ಗೊಂಡಿದ್ದು, IPL, KPL ಮತ್ತು ರಾಜ್ಯ, ರಾಷ್ಟ್ರ ತಂಡವನ್ನು ಪ್ರತಿನಿಧಿಸಿದ ಉತ್ತಮ ದರ್ಜೆಯ ಆಟಗಾರರು ಪಾಲ್ಗೊಂಡಿರುವುದು ಗಮನಾರ್ಹ. ಇದೀಗ 4ನೇ ಆವೃತ್ತಿಯನ್ನು ವಿಭಿನ್ನವಾಗಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. 2ನೇ ವರ್ಷದ ನಾವು ಟೂರ್ನಮೆಂಟ್ ಮಾಡುವಾಗ ಒಂದು ಹೆಜ್ಜೆ ಮುಂದೆ ಹೋಗಿ ರಾಷ್ಟ್ರ ಮಟ್ಟದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದು, ಅದರಲ್ಲಿ ರಾಷ್ಟ್ರ ಮಟ್ಟದ ಉತ್ತಮ ತಂಡಗಳು ಹಾಗೂ ರಾಷ್ಟ್ರ ಮಟ್ಟದ ಉತ್ತಮ ದರ್ಜೆಯ ಆಟಗಾರರು ಪಾಲ್ಗೊಂಡು ಈ ಒಂದು ನಮ್ಮ ಟೂರ್ನಮೆಂಟ್ ಅನ್ನು ಸಕ್ಸಸ್ ಮಾಡಿದರು. ಫೈನಲ್ ಪಂದ್ಯಾವಳಿಯಲ್ಲಿ ಕರ್ನಾಟಕದ ಕಿಂಬರ್ಲಿ ಕ್ರಿಕೆಟರ್ಸ್ ಹಾಗೂ ಕೇರಳದ KSC ತಲಚೇರಿ ಉತ್ತಮವಾಗಿ ಆಡಿ ಎಲ್ಲರ ಗಮನವನ್ನು ಸೆಳೆದಿದ್ದರು. ಅದೇ ರೀತಿ 3ನೇ ವರ್ಷ ಕೋವಿಡ್ನ ಕಾರಣದಿಂದಾಗಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಲೆದರ್ ಬಾಲ್ T10 ಪ್ರೀಮಿಯರ್ ಲೀಗ್ ಅನ್ನು ನಾವು ಆಯೋಜಿಸಿದ್ದೆವು. ಅದನ್ನು ನಾವೇ ಪರಿಚಯಿಸಿದ್ದು ಕೂಡ ನಮ್ಮ ಕೊಡಗಿನಲ್ಲಿ T10 ಟೂರ್ನಮೆಂಟ್ ಅನ್ನು. ಇದೀಗ ವೈಲ್ಡ್ ಮಾಸ್ಟರ್ಸ್ ವತಿಯಿಂದ 4ನೇ ವರ್ಷದ ಪಂದ್ಯಾವಳಿಯನ್ನ ಆಯೋಜಿಸುತ್ತಿದ್ದೇವೆ. ಈ ಒಂದು ಪಂದ್ಯಾವಳಿಯ ಬಗ್ಗೆ ನಮ್ಮ ಸಹಕಾರ್ಯದರ್ಶಿಯಾದಂತಹ ರಿಷಿತ್ ಮಾದಯ್ಯ ಅವರು ಉತ್ತಮ ಪ್ರಯತ್ನದ ನಂತರ ಈಗ 4ನೇ ವರ್ಷ ವೈಲ್ಡ್ ಮಾಸ್ಟರ್ಸ್ ಒಂದು ಪ್ರತಿ ವರ್ಷದಾಗೆ ಒಂದು ಹೊಸತನನ್ನ ತಗೊಬರ್ತಾ ಇದೆ. IPL ಮಾದರಿಯೇ T20 ಪ್ರೀಮಿಯರ್ ಲೀಗ್ ನ ನಡೆಸ್ತಿದೆ. ಅದರಲ್ಲಿ ವಿಶೇಷತೆ ಏನಂದ್ರೆ 9 ಆಟಗಾರರು ಕಡ್ಡಾಯವಾಗಿ ಜಿಲ್ಲೆಯವರಾಗಿರಬೇಕು. ಮತ್ತಿಬ್ಬರು ಆಟಗಾರರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಆಟಗಾರರನ್ನು ಸೇರಿಸ್ಕೋಬಹುದು. ಕೊಡಗಿನಲ್ಲಿ ಆಡಕ್ಕೆ ಬಹಳಷ್ಟು ಉತ್ತಮವಾದಂತಹ ಆಟಗಾರರು ಬಹಳಷ್ಟು ಉತ್ಸಾಹಿಗಳಾಗಿ ಆಗಿರ್ತಾರೆ. ಸೊ ಅದಕ್ಕಾಗಿ ಎಲ್ರಿಗೂ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ನಾವು ಇದೊಂದು ಆಪ್ಷನ್ ನ ಈ ವರ್ಷ ನೀಡ್ತಿದ್ದೇವೆ. ಹಾಗೆ ಕೊಡಗಿನಲ್ಲಿ ಈ ರೀತಿಯ ಪ್ರಯತ್ನ ಪ್ರಥಮವಾಗಿದೆ. ಉತ್ತಮ ಪಂದ್ಯಾಟ ಮೂಡಿಬರುವ ಭರವಸೆ ನಮಗೆಲ್ಲರಿಗೂ ಕೂಡ ಇದೆ. ವೈಲ್ಡ್ ಮಾಸ್ಟರ್ಸ್ T20 4ನೇ ಆವೃತ್ತಿ 8 ಫ್ರಾಂಚೈಸಿ ತಂಡಗಳು ಭಾಗವಹಿಸಲಿದ್ದು, ಕೊಡಗಿನ ಹಿರಿಯ ಮತ್ತು ಕಿರಿಯ ಪ್ರತಿಭೆಗಳಿಗೆ ಇದೊಂದು ಉತ್ತಮ ಅವಕಾಶವಾಗಿದೆ. ಈಗಾಗಲೇ ಆನ್ಲೈನ್ ಪ್ಲೇಯರ್ ಅಪ್ಲಿಕೇಶನ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಆಟಗಾರರು ಹೆಸರು ನೋಂದಾಯಿಸಿಕೊಳ್ಳಬೇಕಾದ್ರೆ ಡಿಸೆಂಬರ್ 27 ಕೊನೆಯ ದಿನಾಂಕವಾಗಿದೆ. ಡಿಸೆಂಬರ್ ತಂಡಗಳ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಹೊಸದಾಗಿ ಬರುವ ಫ್ರಾಂಚೈಸಿಗಳಿಗೂ ಕೂಡ ಅವಕಾಶ ಇರುತ್ತದೆ. ವಿಜೇತ ತಂಡಕ್ಕೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಲಾಗುವುದು. ದ್ವಿತೀಯ ವಿಜೇತ ತಂಡಕ್ಕೆ 60,000 ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು. ಅಲ್ಲದೆ ವೈಯಕ್ತಿಕ ಮ್ಯಾನ್ ಆಫ್ ದ ಸೀರೀಸ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ವಿಕೆಟ್ ಕೀಪರ್, ಎಮರ್ಜಿಂಗ್ ಪ್ಲೇಯರ್ ಅಂತ ಇನ್ನೂ ಹಲವು ರೀತಿಯ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುವುದು. ನಾವು ಈ ಬಾರಿ ಯಾಕೆ ಸಂಪೂರ್ಣವಾಗಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೈ ಹಾಕಿಲ್ಲ ಅಂದ್ರೆ ನಾವು 2 ವರ್ಷ ಅದರ ಒಂದು ಅನುಭವವನ್ನು ತಗೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷರುಗಳಾದ ಸುಜಿತ್ ಶೆಟ್ಟಿ, ಪ್ರಿನ್ಸ್ ಕುಶಾಲಪ್ಪ, ಕಾರ್ಯದರ್ಶಿ ಕುಟ್ಟನ ಪ್ರಶಾಂತ್ ಹಾಗೂ ಖಜಾಂಜಿ ಸಲೀಂ ಉಪಸ್ಥಿತರಿದ್ದರು. 4 ನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ. ಕ್ರೀಡೆಯಲ್ಲಿ ಸೋಲು ಗೆಲುವಿಗಿಂತ ಸಮಾನತೆ ಮುಖ್ಯ, ಶಿಕ್ಷಕಿ ರೇಖಾ ಹೇಳಿಕೆ. ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದರೆ ಮಾತ್ರ ಜೀವನದಲ್ಲಿ ಉತ್ತಮ ಕ್ರೀಡಾಪಟು ಆಗಲು ಸಾಧ್ಯ ಎಂದು ಕುಂಜಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರೇಖಾ ಅವರು ಹೇಳಿದರು. ನಾಪೋಕ್ಲು ಬಳಿಯ ಚೆರಿಯಪರಂಬುವಿನ ಜನರಲ್ KS ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕುಂಜಲ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ 8ನೇ ವರ್ಷದ 4 ನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಒಬ್ಬ ಯೋಧ ದೇಶಕ್ಕಾಗಿ ತನ್ನ ಕೊನೆಯ ಉಸಿರಿನವರೆಗೆ ಹೋರಾಡುತ್ತಾನೋ ಅದೇ ರೀತಿ ಒಬ್ಬ ಕ್ರೀಡಾಪಟು ತಾನು ಭಾಗವಹಿಸಿದ ಕ್ರೀಡೆಯಲ್ಲಿ ಸೋಲಿಗೆ ಮನಸೋಲದೆ ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಭಾವಿಸಿ ಕ್ರೀಡೆಯನ್ನು ಪೂರ್ಣಗೊಳಿಸುವನು ಮುಂದೆ ಉತ್ತಮ ಕ್ರೀಡಾಪಟುವಾಗುತ್ತಾನೆ ಎಂದರು. ಉಸಿರಿರುವ ತನಕ ಹೋರಾಡಬೇಕು ಅಂತ ಹೇಳ್ತಾರೆ. ಹಾಗೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಒಬ್ಬ ಆಟಗಾರ ಆಟವನ್ನ ಕೊನೆಯ ತನಕ ಆಡಬೇಕು. ಇನ್ನೇನು ನಾನು ಸೋಲ್ತೀನಿ ಅಂತ ಹೇಳುವಾಗ ಮನಸೋತು ನಾವು ಹಿಂದಕ್ಕೆ ಸರಿಯುವ ಬದಲು ಆ ಆಟ ಏನೇ ಇರಲಿ ಅದನ್ನ ಕೊನೆಗೊಳಿಸಬೇಕು. ಸೋಲು ಮತ್ತು ಗೆಲುವು
ಸಮಾನವಾಗಿ ನಾವು ಯಾವ ಸ್ಪೋರ್ಟ್ಸ್ ಮ್ಯಾನ್ ಸ್ವೀಕಾರ ಮಾಡ್ತಾನೋ ಅವನು ಮುಂದೆ ಗೆಲುವನ್ನು ಸಾಧಿಸಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಒಂದು ನೆನಪಿಗೆ ಬಂತು, ನಾನು ಮಕ್ಕಳನ್ನ ಕ್ರೀಡೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಕ್ಕಳಿನ್ನೇನು ಥ್ರೋಬಾಲ್ ಆಡ್ತಾ ಇದ್ರು, 21 ಪಾಯಿಂಟ್ಸ್, 2 ಆಟವನ್ನು ಸಮವಾಗಿ ಸ್ವೀಕರಿಸಿ ಮೂರನೇ ಆಟಕ್ಕೆ ಹೋದಾಗ 10 ಅಂತರದಲ್ಲಿ ನಾವು ಸೋಲನ್ನು ಅನುಭವಿಸುವಂತಹ ಸ್ಥಿತಿ ಬಂತು. ಮಕ್ಕಳಿಗೆ ಆಟವನ್ನು ಕೊನೆಗೊಳಿಸಿ ಅಂತ ಹೇಳ್ತಾರಲ್ವಾ, ನಿಂತು ಧೈರ್ಯವಾಗಿ ಎದುರಿಸಿ ನೋಡೋಣ ಅಂತ. ಆ ಒಂದು ಮಗು ಸ್ಪಿರಿಟ್ ಹೇಗೆ ತಗೊಂಡಿದೆ ಅಂತ ಹೇಳಿದ್ರೆ 10 ಪಾಯಿಂಟ್ ಅಂತ ಒಂದೇ ಸರ್ವಿಸ್ ನಲ್ಲಿ 1 ಪಾಯಿಂಟ್ ಹೋದ್ರೂ ಕೂಡ ಸೋಲು ಖಚಿತವಾಗಿತ್ತು. ಅಂತ ಸಂದರ್ಭದಲ್ಲಿ ಆ ಆಟವನ್ನ 10 ಪಾಯಿಂಟ್ಸ್ ತೆಗೆದುಕೊಳ್ಳುವ ಮೂಲಕ ಗೆಲುವಿನ ಹಾದಿಯತ್ತ ಕೊಂಡೊಯ್ತಾಳೆ. ಇದೇ ಹೇಳೋದು, ಆಟವನ್ನ ಕೊನೆಗೊಳಿಸು ಅಂತ ಹೇಳೋದು. ಆಟ ಯಾವಾಗ ನಾವು ಕೊನೆಗೊಳಿಸಲೇಬೇಕು, ನಾನು ಸೋತೆ ಇನ್ನು ಬೇಡ ಅಂತ ನಾವು ಹಿಂಜರಿತೆ ಆಗಿದ್ರೆ, ಮನಸ್ಸನ್ನ ಕುಗ್ಗಿಸಿಕೊಂಡಿದ್ದಾದ್ರೆ. ನಾಪೋಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪರವಂಡ ಸಿರಾಜ್ ಮಾತನಾಡಿ, ಎಲ್ಲ ಜನಾಂಗದ ಕ್ರೀಡಾಪಟುಗಳನ್ನು ಒಗ್ಗೂಡಿಸಿ ಗ್ರಾಮೀಣ ಪ್ರದೇಶದಲ್ಲಿ ಆಯೋಜಿಸುವ ಇಂತಹ ಕ್ರೀಡಾಕೂಟದಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ ಕಾಣಲು ಸಾಧ್ಯ. ಗ್ರಾಮೀಣ ಪ್ರದೇಶದಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಹೊರತರಲು ಇಂತಹ ಕ್ರೀಡೆ ಸಹಕಾರಿಯಾಗಲಿದೆ. ನಮ್ಮ 4 ನಾಡು ವಿಭಾಗದಿಂದ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲಿ ಎಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ನಮ್ಮ 4 ನಾಡು ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕ್ರೀಡಾಪಟುಗಳ ಪ್ರತಿಭೆಯನ್ನು ನಾವು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತೋರಿಸುವಂತಹ ಒಂದು ಕಾರ್ಯಕ್ಕೆ ನಮ್ಮ ಕುಂಜಲ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಡೆಕ್ಕನ್ ಯೂತ್ ಕ್ಲಬ್ ಅವರು ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಕ್ರೀಡೆ ಅಂತ ಹೇಳಿದರೆ ಸೌಹಾರ್ದತೆ, ಸಹಬಾಳ್ವೆ ಇದೆ ನಮಗೆ ಬೇಕಾಗಿರುವುದು. ಅದೇ ರೀತಿ ಒಂದು ಕ್ರೀಡಾಪಟುಗಳು ಉತ್ತಮ ಪ್ರತಿಭೆಯನ್ನು ತೋರಿ ನಮ್ಮ ಜಿಲ್ಲೆಗೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ 4 ನಾಡು ವ್ಯಾಪ್ತಿಯನ್ನು ಎತ್ತರಕ್ಕೆ ತರುವಲ್ಲಿ ಎಲ್ಲರೂ ಶ್ರಮಿಸಬೇಕಾಗುತ್ತದೆ. ಅದೇ ರೀತಿ ಎಲ್ಲರಿಗೂ ಎಲ್ಲ ಕ್ರೀಡಾಪಟುಗಳು ತಮ್ಮ ಪ್ರತಿಭೆಗಳನ್ನು ತೋರಿ ತಮ್ಮ ಕ್ರೀಡೆಯಲ್ಲಿ ಜಯಶೀಲರಾಗಿ ಹೇಳುತ್ತಾ ಈ ಸಂದರ್ಭ ಕುಂಜಿಲ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಮುಸ್ತಫಾ, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲ, ದಾನಿಗಳಾದ ರಶೀದ್ ವೈಕೋಲ್, ಕಕ್ಕಬೆಯ ಬೆಳೆಗಾರರಾದ ನಂಬುಡಮಂಡ ದಿವಿನ್, ಚೆರೆಪರಂಬು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ, ಪಂದ್ಯಾಟದ ಆಯೋಜಕರಾದ ಮೊಯ್ದು ಕುಂಜಿಲ, ಶರೀಫ್ ಕುಂಜಿಲ, ಸ್ಥಾಪಕರಾದ ನೌಫಲ್ ನಾಪೋಕ್ಲು, ಅಬ್ದುಲ್ ಖಾದರ್ ನಾಪೋಕ್ಲು, ಕುಂಜಿಲ ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿಗಳು, 4 ನಾಡು ವಿಭಾಗದ ವಿವಿಧ ತಂಡದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಚುಚ್ಚುಗಳ ಸರಮಾಲೆಗಳು ಎಚ್ಚರಿಕೆಯಾಗ್ತಾ ಇಲ್ಲ, ಚುರುಕು ಕೊಡ್ತಾ ಇದೆ ಪಂದ್ಯಾಟ. ಸೂರ್ಯ ಮುಖದತ್ತರಕ್ಕೆ ಹೊಡೆದು ಔಟಾಕ ಸಾಧ್ಯತೆ ನಿರಾಸೆಯೊಂದಿಗೆ ಹೆಚ್ಚಿಸ್ತಾ ಇದ್ದಾರೆ ಸೂರ್ಯ ಅವರು. ಸೂರ್ಯನವರ ಬಲವಾದ ಸ್ಥಾನಮಾನದ ಮತ್ತೊಬ್ಬ ದಾಳಿನ ಸಾಧ್ಯ ಇದೆ. ಸಿದ್ಧರಾಜ ಮಂಜೂರವರ ಕೈಸಿರುವಂತಹ ಕೇವಲ ಒಬ್ಬರೇ ಸೀತವಾಗಿ ಹೋಗಲಿಕ್ಕೆ ದಾಟಿದೆ. ಸ್ವಲ್ಪ ವೇಳೆಯಲ್ಲೇ 60 ಓಟವನ್ನು ದಾಖಲಿಸಲಿದೆ. 5 ಓಟಗಳ ಆಯ್ಕೆ 60 ಓಟವನ್ನು ದಾಖಲಿಸಲಿದೆ.